ಎದಕ್ ಬೇಕು ಇವ್ ನಿನಗೆ? ಹಾಲ್ ಮಾರ ನಿಂಗೆ ಎದಕ್ ಬೇಕಲ್ಲೇ? ನೋಡಿಲಿ ಎಂತೆಂತ ಬಿಟ್ಕೊಂಡಿಯಲ್ಲೇ ಏನಿವ ಸರ್ ಕರೆಕ್ಟ್ ಸರ್ ಇಲ್ಲ ಮಾಡಿ ಸರ್ ಮಾಡಿ ಸರ್ ಯಾರು ಸೆಡ್ दूध हेलो ये लोग ಮಾತಾಡ್ತಾ ಇಲ್ಲಿ ನೋಡ್ಬೋದು ಎಷ್ಟು ಆಕಳಗಳು ಇದಾವೆ. ಇದಕ್ಕೆ ಏನು ಇಲ್ಲೆಲ್ಲ ಟೋಟಲ್ ಇವೆಲ್ಲದ ಇದು ಗೋಹತ್ಯೆ ಮಾಡಕ್ಕೆ ಆಕಳಗಳೆಲ್ಲ ಇಲ್ಲಿ ತಂದಿದ್ದಾರೆ. ಇಲ್ಲಿ ನೋಡಿ ನೀವು ನೋಡ್ಬೋದಾ, ಇಲ್ಲಿ ಇಲ್ಲೆಲ್ಲ ವಿಡಿಯೋ ಮಾಡಿ. ಇಲ್ಲೆಲ್ಲ ಹತ್ರ ಏನಿಲ್ಲ ಅಂದ್ರೆ 100-150 ಆಕಳ ಮೇಲೆ ಇದೆ. ನಿನ್ನೆ ನಿಮಗೆ ಗೊತ್ತಾಗಿರೋ ಸುದ್ದಿ ಗೊತ್ತಾಗಿರುತ್ತೆ. ನಿನ್ನೆ ಏನಾಗಿದೆ ಕೋಲ್ ಬಜಾರಲ್ಲಿ ಅನ್ನೋದು. ನಿನ್ನೆ ಬಂಡೆಟ್ಟಿದ್ದ ರಸ್ತೆಯಲ್ಲಿ ಒಂದು ಏರಿಯಾದಲ್ಲಿ 30 ಫೀಟ್ ರೋಡ್ ಇದೆ. ಎಲ್ಲ ಮನೆಗಳು ಸುತ್ತಮುತ್ತ ಮನೆಗಳು ಇದಾವೆ. ರಾಷ್ಟ್ರರೋಜವಾಗಿ ಮುಂದೆ ಗೋಗಳು ಹತ್ತತ್ರ 150 ಗೋಗಳನ್ನು ಕಟ್ ಮಾಡಿ ಮಾರ್ತಾ ಇದ್ದಾನೆ. ನಾವು ವಿಶ್ವ ಹಿಂದೂ ಪರಿಷತ್ ಟೀಮ್ ಹೋದ್ರೆ ಅಲ್ಲಿ ಕೇಳಿದ್ರೆ ಏನಂತಂದ್ರೆ ಹಾಲ್ ಮಾರ್ತಿದ್ದಾನೆ ಅಂತಿದ್ದಾನೆ. ಬಟ್ ಅಲ್ಲಿ ಏನಿದೆ ಅಂದ್ರೆ ಮಚ್ಚುಗಳು, ಲಾಂಗುಗಳು, ಅವು ಕಟ್ ಮಾಡಕ್ ಏನೇನು ವಸ್ತ್ರ ಬೇಕು ಎಲ್ಲ ಇದಾವೆ. ಮತ್ತೆ ಅಲ್ಲಿ ಹಾಲ್ ಮಾರೋ ಯಾವ ಕ್ಯಾನ್ಗಾಗ್ಲಿ ಯಾವೂ ಇಲ್ಲ. ವೇಟಿಂಗ್ ಮಿಷನ್, ವೇಟ್ ಮಿಷನ್ ಇದೆ, ಮತ್ತೆ ವೇಯಿಂಗ್ ಮಿಷನ್ ಇದೆ. ಮತ್ತೆ ಅವಕ್ಕೆಲ್ಲ ಸಾಗಾಣಿಕೆ ಮಾಡಕ್ಕೆ ಒಂದು ಒಳ್ಳೊಳ್ಳೆ ಪಾತ್ರೆಗಳು ಅವೆಲ್ಲ ಟೋಟಲ್ ಕಂಪ್ಲೀಟ್ ಆಗಿದೆ. ರೆಡ್ ಹ್ಯಾಂಡೆಡ್ ಆಗಿ ನಿನ್ನೆ ಷಣ್ಮುಖಪ್ಪ ಸರ್ ಕೋಲ್ ಬಜಾರ್ ಸ್ಟೇಷನ್ ಅಲ್ಲಿ ನಾನು ಇನ್ಸ್ಪೆಕ್ಟರ್ನ ಕರ್ಕೊಂಡು ಹೋಗಿ ನಾನು ತನಿಖೆಗೆ ಹೋಗಿದ್ದೆ. ಅಲ್ಲಿ ರೆಡ್ ಹ್ಯಾಂಡೆಡ್ ಆಗಿ ಸಿಗಬಿದ್ದಿದ್ದಾರೆ. ನಾನು SP ಮೇಡಮ್ ಕೂಡ ಇಂಟಿಮೇಟ್ ಮಾಡಿದ್ದೀನಿ. ಅದು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ನಮಗೆ ತನಿಖೆ ಆಗ್ಬೇಕಂತೇಳಿ ನಮಗೆ ಆಗ್ರಹ ಇದೆ. ಸರ್ ಹತ್ರ 150 ಗೋಗಳಿದಾವೆ. ಅಲ್ಲಿ ಯಾರು ಮಾಡಿದ್ದಾನಕ್ಕಿಂತ ಅದೊಂದು ಸರ್ ಒಂದು ಮಾಫಿಯಾ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಬಹಳ ಜನ ಇದಾರೆ ಅಲ್ಲಿ. ಒಬ್ಬರ ಹೆಸರು ಹೇಳಿ ನಾನು ಬ್ಲೈಮ್ ಮಾಡಕ್ಕಲ್ಲ. ಅದೇ ಅವರು ಅದೇ ಕುಲಕಸಬು ಬೇರೆ. ಇವಾಗ ಗೋಬಿಟ್ಟು ಇನ್ನ ಕುರಿಗಳಿದಾವೆ, ಅವು ಮಾಡಿ ವ್ಯಾಪಾರ ಮಾಡಿ ಅದ್ಯಾಕೆ ಮಾಡ್ತಾ ಇದಾರೆ ಅನ್ನೋದೇ. ಇವಾಗ ಮೊದ್ಲಿಂದ ಕಾನೂನಿದೆ, ಗೋ ಹತ್ಯೆ ನಿಷೇಧ ಅಂತ ಮೊದ್ಲಿಂದ ಕಾನೂನಿದೆ. ಇಲ್ಲಿ ಪೊಲೀಸರು ಏನ್ ಮಾಡ್ತಾ ಇದಾರ, ರೋಡ್ ಆಗಿ ನಡೀತಾ ಇದೆ, ಯಾರು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಯಾರೇ ಇಲ್ಲ. ಈ ಬಹಳ ವರ್ಷದಿಂದ ನಡೀತಾ ಇದೆ. ನನಗೆ ರೆಡ್ ಹ್ಯಾಂಡೆಡ್ ಆಗಿ ಒಂದು ಪ್ರೂಫ್ ಬಂತು, ಹಂಗಾಗಿ ನಾನು ಹೋಗಿ ವಿಸಿಟ್ ಮಾಡಿದೆ. ಬಟ್ ಇದ್ರ ಬಗ್ಗೆ ಸ್ವಲ್ಪ SP ಮೇಡಮ್ ಆಗ್ಲಿ ಎಲ್ಲರಾಗ್ಲಿ ಯಾರ ಸೂಕ್ತ ಅಧಿಕಾರಿಗಳು ಇರ್ತಾರೆ ಅದನ್ನ ಗಮನಕ್ಕೆ ತಗೊಂಡು ಟೋಟಲ್ ಗೋ ಹತ್ಯೆನೆ ನಿಂದ್ರಿಸ್ಬೇಕಂತೇಳಿ ನಮ್ದು ಆಗ್ರಹ. ದೂರ್ ಕೊಟ್ಟಿದೀವಿ ಸರ್. SP ಮೇಡಮ್ ನಿನ್ನ ಕೊಟ್ಟಿದೀವಿ. ಇವಾಗ ಹೋಗಿ ಒಂದು ಮೆಮೊರಾಂಡಮ್ ಕೂಡ ಕೊಡ್ತಾ ಇದೀವಿ 11ವರೆಗೆ. ನೀವು SP ಆಫೀಸ್ ಬರ್ಬೋದು 11ವರೆಗೆ. ಅಶೋಕ್ ಅಂತೇಳಿ ನಗರ VSP ಅಧ್ಯಕ್ಷರು. ನಗರದ ಅಡಚಣೆ ಏನಂದರೆ ಮೊಹಮ್ಮದ್ ಶಫಿ ಅವರು ನಮ್ಮ KMF ಡೈರಿಗೆ ಒಂದು ದಿನನಿತ್ಯ ಒಂದು 150-200 ಲೀಟರ್ ಹಾಲು ಹಾಕ್ತಾರದು.
ಅವು ಆಕಳ ಏನು ಮಾಡ್ತಾರೆ, ಪ್ರತಿ ಸಂತೆಗೆ ಹೋಗಿ ಇವರು ಆಕಳುಗಳು, ದನಗಳು, ಎಮ್ಮೆಗಳೆಲ್ಲ ತಾಂಬರ್ತಾರೆ. ತಾಂಬರ್ತಾರೆ ಅಂತ ಹೇಳಿದರೆ ಅಲ್ಲಿ APMC ಮಾರ್ಕೆಟ್ನಿಂದ ಒಂದು ಇದು ಸ್ಲಿಪ್ ಕೊಡ್ತಾರೆ ಸರ್. ಒಂದು ಆಕಳ ತೊಗೊಳ್ಳಿ, ಒಂದು ದನ ತೊಗೊಳ್ಳಿ, ಒಂದು ಎಮ್ಮೆ ತೊಗೊಂಡ್ರೆ, ಒಂದು ಎಮ್ಮೆಗೆ ರೆಸಿಪ್ಟ್ ತೊಗೊಂಡ್ರೆ, ಇವಾಗ ನಾವು ದಾರಿಯಲ್ಲಿ ಇವರು ಸಾಕಕ್ಕೆ ತರ್ತಾ ಇರೋದು ಆಕಳುಗಳಿಗೆ ದಾರಿಯಲ್ಲಿ ಹಿಡಿದಪ್ಪ ಅಂದರೆ ಈ ರಸೀದ್ ತೋರಿಸಿದ್ರೆ ಯಾವುದೇ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾರೆ. ಲೀಗಲ್ ಅಂತ ಲೀಗಲ್ ಇದೇನಂದ್ರೆ ಇದು ಕಡೆ ದನಗಳಲ್ಲ, ಇದು ಸಾಕಕ್ಕೆ ತರ್ತಾ ಇರೋದು. ಹಾಗಾಗಿ ಏನಾಗಿದೆ ಅಂದರೆ ನಿನ್ನೆ ಅನಾಹುತ ಏನಾಗಿದೆ ಅಂದರೆ ಇವ್ರು ಮನೆ ಹತ್ರ ತಂದು ಕಟ್ಕೊಂಡಿದ್ದಾರೆ. ಇನ್ನು ಅವ್ರದ್ದೊಂದು ಶೆಡ್ ಇದೆ, ಶೆಡ್ನೆಲ್ಲ ಕಳಿಸಿಲ್ಲ. ಅವ್ರು ಏನಾಗ್ಬಿಟ್ಟಿದೆ ಅಂದರೆ ಇದು ಬಕ್ರೀದ್ ಹಬ್ಬಕ್ಕೆ ಕಟ್ ಮಾಡ್ಲಿಕ್ಕೆ ತಂದಿದ್ದಾರೆ ಅಂತೇಳಿ ಇವರು ಸ್ವಲ್ಪ ಯಾರೋ ಬೇರೆ ಸಂಘಟನೆಗಳು ಬಂದು ಗಲಾಟೆ ಮಾಡಿದ್ದಾರೆ. ಇವ್ರು ನನಗೆ ಮಾಹಿತಿ ತಿಳಿಸಿದ್ರು, ನಮ್ಮ ಕಾರ್ಪೊರೇಟರ್ ನನಗೆ, ಅಲ್ಲಬಕ್ಕ ಅಣ್ಣಗೆ, ಆಸಿಫ್ ಅಣ್ಣಗೆ, ಅಣ್ಣ ಹಿಂಗಾಗಿದೆ, ನಿನ್ನ ಹತ್ರ ರಸೀಪ್ಗಳಿದ್ರೆ ತೋರಿಸ್ಬಿಡಪ್ಪ ಅಂತೇಳಿ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಷಣ್ಮುಖ ಸರ್ ಬಂದರು. ಈ ರಸೀಪ್ಟ್ ನೋಡಿದ್ರು. ರಸೀಟ್ ನೋಡಿದ್ಕೊಳ್ಳಿ ಅವ್ರು ಏನಂದ್ರೆ ಇದು ಲೀಗಲ್ ಇದೆ ಅಂದರು. ಸರ್ ಲೀಗಲ್ ಇದೆ ನೋಡಿ ಸರ್, ಇದು ಸುಮ್ಮನೆ ಬಂದು ಗಲಾಟೆ ಮಾಡ್ತಾಯಿದ್ರೆ ಈ ಆಕಳುಗಳು ಬೇಕಾದ್ರೆ ನಾವು ಒಂದು ಹತ್ರ ತಂದು ನಿಂದಿಸ್ಬಿಟ್ಟಿದ್ವಿ ಅಂತೇಳಿ ಈ 40 ಆಕಳುಗಳು ಇಲ್ಲೇ ಇದ್ದಾವೆ ಸರ್, ತಂದು ನಿಂದಿರ್ತೀವಿ ನಾವು. ಅವ್ರೇನಂದ್ರೆ ಎಲ್ಲ ಇದು ಮುಚ್ಚಳಿಗೆ ಬರ್ಕೊಂಡು ಇದು 2 ದಿನ ಹಬ್ಬ ಇದೆ, ಆಮೇಲೆ ನಿಮ್ಮ ಆಕಳುಗಳು ಮುಚ್ಚಳಿಗೆ ಬರ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಬದ್ಧವಾಗಿದ್ದೀವಿ. ಇದೇನಿದೆ ಇದು ಕಡೆಯಕ್ಕೆ ತಂದಿಲ್ಲ ಸರ್, ಇದು ತಂದಿರೋದೇ ನಾವು ಸಾಕಾಕ. ಯಾಕಂದರೆ ನಂದು ಆಲ್ದಳ್ಳಲ್ಲೇ ಒಂದೊಂದು ಪೋಲ್ಟ್ರಿ ಫಾರ್ಮ್ ಇದೆ, ಡೈರಿ ಇದೆ. ನನ್ನ ಹತ್ರ ಒಂದು 25-30 ಆಕಳ ಜರ್ಸಿ ಆಕಳುಗಳಿದ್ದಾವೆ. ನಾನು ದಿನನಿತ್ಯ 150 ಲೀಟ್ರ್ ಹಾಲು ನಾನು KMF ಡೈರಿ ಕೊಡ್ತಾ ಇದ್ದೀನಿ. ನಾನೊಂದು ಪೊಡಿಷನ್ ಆದರೆ ಕೂಡ ನನ್ನ ವ್ಯವಹಾರ ಅದು. ಹಾಗಾಗಿ ನಾವೇನು ಅಂದರೆ ಇವತ್ತು ಕೊಯ್ಯೋರು ಯಾರು ಇದ್ದಾರೆ ಇದು ಗೊತ್ತಿಲ್ಲ. ಸುಮ್ಮನೆ ಇವಾಗ ಯಾರೇ ಹೋಗಿ ನೀವು ಕೊಯ್ತೀರಿ ಅಂತೇಳಿ ಪಾಪ ಈ ಬಡಪಾಯಿಗೆ ಸುಮ್ಮನೆ ಹರಾಜು ಮಾಡಿಕೊಟ್ಟಾರೆ. ಆರೋಪ ಮಾಡಿದ್ದಕ್ಕೋಸ್ಕರ ನನಗೆ ಫೋನ್ ಮಾಡಿದ್ರಿ ಅವರು. ನನಗೆ ಫೋನ್ ಮಾಡಿದ್ರು, ನಾನು ಅಲ್ಲಬಕಶನ ಆಸಿಫ್ 3 ಕಾರ್ಪೊರೇಟರ್ ಬಂದು ಸಬ್ ಇನ್ಸ್ಪೆಕ್ಟರ್ ಸರ್ ಬಂದು ಇದೆಲ್ಲ ರೆಸಿಪ್ಟ್ ತೋರಿಸಿದ್ದು ಸರ್. ಇದು ತಂದಿರೋದು ನೋಡಿ ಸರ್, ಇದು ಉತ್ಪನ್ನ ಮಾರ್ಕೆಟ್ನಿಂದನೇ ಬಂದಿರೋದು, ನಮಗೆ ರೆಸಿಪ್ಟ್ ಕಟ್ಟಿಂದ ಬಂದಿರೋದು. ಇದು ಯಾವುದೇ ಇರಲಿ, ಕೂಡ್ಲಿಗೆ ಆಗಿರಲಿ, ಅನಂತಪುರ, ಆಂಧ್ರ ಪ್ರದೇಶದಲ್ಲಿ ಕೂಡ ನಮ್ಗೆ ರೆಸಿಪ್ಟ್ ಕೊಡ್ತಾರೆ. ಇದು ನೀವು ಯಾವುದೇ ಸಂಘಟನೆಗಳು ನಮ್ಮನ್ನು ತಡೆಗಟ್ಟರೆ ಈ ರಸೀದ್ ತೋರಿಸಿದ್ರೆ ಬಿಟ್ಬಿಡ್ತಾರೆ ಸರ್. ಇಲ್ಲಿಂದ ನಾವು ಚೆನ್ನೂರಾಗಲಿ, ಕುಕ್ಕನಪಲ್ಲಿ ಆಗಲಿ, ಕೂಡ್ಲಿಗಾಗಿರಲಿ, ಎಲ್ಲೇ ಮಾರ್ಕೆಟ್ನಾಗ ನಾವು ಅಂದರೆ ರಾಂಗ್ ಇನ್ಫಾರ್ಮೇಷನ್ ಹೇಗಾಗೈತೆ ಅಂದ್ರೆ ಸರ್, ಬೇರೆ ಜಿಲ್ಲೆಗಳಲ್ಲಿ ಹಿಂಗೆ ಆಗ್ತಾ ಇದಾವಲ್ಲ. ಹಾಗಾಗಿ ಇದು ಸಣ್ಣ ಬಳ್ಳಾರಿ ಅಂದರೆ ಸಣ್ಣ ಕುಟುಂಬದವ್ರು ಇರೋದು, ಅಷ್ಟು ದೊಡ್ಡ ವ್ಯಾಪಾರ ಅಲ್ಲ ಸರ್. ಇವಾಗ ನೋಡ್ರಿ, ಬೇರೆ ಜಿಲ್ಲೆದಲ್ಲಿ ಗಲಾಟೆ ಆಗೋದು ನೋಡಿ. ನಾವು ಎಲ್ಲ ಮಸ್ಜಿದ್ಗಳಲ್ಲಿ ನಾವು ಖುದ್ದಾಗಿ ನಾನು ಮಾಜಿ ಒಬ್ಬಟ್ಟು ಚೇರ್ಮನ್ ಆಗಿ ಕೂಡ ಎಲ್ಲರಿಗೂ ಏನು ಹೇಳಿದ್ದೀನಿ, ನೀವು ಈ ವಾರ ಬಿಟ್ಟು ನಾವು ಯಾವುದೇ ಕುರಿ ಕೋಳಿಗಳು ತಂದು ಮಾರೋದೇ ಒಳ್ಳೇದಂತೇಳಿ ಎಲ್ಲರಿಗೂ ಹೇಳಿದ್ದೀವಿ ಸರ್. ಹೀಗಾಗಿ ಯಾರು ವ್ಯವಹಾರ ಮಾಡೋಕ್ಕೆ ನಿಂತಿಲ್ಲ ಸರ್. ಇದು ತಂದಿರೋದು ಡೈರಿಗೋಸ್ಕರನೇ. ಇದು ನೋಡಿದ್ರೆ ಇವತ್ತು ನಾವೇನು ಸರ್, ಒಬ್ಬ ರೈತ ಬಂದು ಮಾಡ್ತಾನಂದರೆ ಈ ರೈತ ರಸೀಪ್ಟ್ ಕೊಟ್ಟಿದ್ದಕ್ಕೋಸ್ಕರ ನಾವು ತೊಗೊಳ್ಳೋದು. ಇದು ರೈತ ಕೂಡ ಸುಮ್ಮನೆ ಕೊಡೋಲ್ಲ ಸರ್, ಯಾರನ್ನಾಗಲಿ. ಇವಾಗ ನಾವು ತಂದೀವಂದರೆ ಇವತ್ತು ನಾವು 20-25 ಸಾವಿರ ಅದನ್ನು ನಾವು ಸಾಕಿ ಬೆಳೆಸಿದ್ರೆ ಅದು ನಮ್ಮನ್ನು ಹಾಲು ಕೊಟ್ಟು ನಾವು ಆ ಹಾಲಿನಿಂದ ನಮ್ಮ ಜೀವನ ನಡೀತೈತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ತಮ್ಮ ಸರ್? ನನ್ನ ಹೆಸರು ಡಿ ಅಯಾಜ್ ಅಹಮದ್ ಅಂತೇಳಿ, 26ನೇ ವಾರ್ಡ್ ಕಾರ್ಪೊರೇಟರ್ ಹಾಗೂ ಮಾಜಿ ಒಬ್ಬಟ್ಟು ಚೇರ್ಮನ್ ಸರ್. 200 ಲೀಟ್ರ್ ಹಾಲು ಹಾಕ್ತೇವೆ ನಾವು ಡೈರಿಗೆ, KMFಗೆ, ಅಂದ್ರಲ್ಲಿ ಡೈರಿಗೆ. ನೀವು ಎದಕ್ಕೆ ತಂದಿದ್ರಿ ಇದು ಮಾಲೂರು ಕೂಡ್ಲಿಗಿ ಸಂತೆನಾಗ ಹೋಗ್ತಾನ, ಅನಂತಪುರ. ಎಷ್ಟು ತಂದಿರ? ನಾವು ಎಷ್ಟು ತಂದಿರ? 40. ಏನು ಮಾರಕ್ಕೆ ತಂದ್ರೆ ಎದಕ್ಕೆ ತಂದ್ರೆ? ಅಲ್ಲ, ಹಾಲಿಗೆ. ಹಾಲಿಗೆ ತಂದ್ರೆ ಏನಾಯ್ತು? ಏನು ಪ್ರಾಬ್ಲಮ್? ನಿಮ್ಮ ಮನೆ ಕಡೆ ಇಲ್ಲಲ್ಲ, ಇಲ್ಲೇ ಎದಕ್ಕೆ ತಗೊಂಡು ಬಂದಿದ್ದಾರೆ? ಇಲ್ಲೇ ನಮ್ಮ ಮನೆಯಾಗ ಕಟ್ಟಿದ್ದೆವು. ಇಲ್ಲೇ ಬಂದು ಹೊರಗಡೆ ಕಟ್ಟಿದ್ದೆ ನಾವು ದನಗಳು. ನೋಡಿ ಕಟ್ಗೋರ ಅಂತ ಹಾಕೊಂಡು ಬಂದಿತ್ತು. ನೀವು ಏನು ಮಾಡ್ತೀರಾ? ನಿನ್ನೆ ಏನಾಯ್ತು? ತಪ್ಪಾಗಿ ತಿಳ್ಕೊಂಡ್ರ ಅವ್ರೇನು? ಏನು ಹೇಳ್ದಲ್ಲ, ನೋಡ್ಕೊಂತ ಎಲ್ಲ ಅಲ್ರಿ. ಅದು ಆಕಳ ದನ ಏನು ದನಗಳು ಎಲ್ಲ ದನ ಅದ ಆಕಳ? ಆಕಳ ಗುಡಿ ಅದು, ಓರಿಕರ ಅದು, ಮಣಕ ಅದಾವ, ಎಮ್ಮೆ ಕರ ಅದಾವ, ಎಲ್ಲ ಅದಾವ. ನೀವು ಹಾಲು ಸಾಕಕ್ಕೆ ತಂದಿರಿ, ಮತ್ತೆ ಬೇರೆ ಉದ್ದೇಶ ಏನಿದೆ? ಎಲ್ಲ. ಎಷ್ಟು ವರ್ಷದಿಂದ ಕೊಡ್ತಿದ್ರಿ KMF ಹಾಲು ನೀವು? 2 ವರ್ಷ 3 ವರ್ಷ ಆಗುತ್ತೆ ಸರ್ ಇವಾಗ.